ನೋಡಿ ಸೇಮ್ ತಿರುಪತಿ ಥರನೇ ಇರುವಂತಹ ಮಿನಿ ಬಾಲಾಜಿ ಟೆಂಪಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪೂನಾದಲ್ಲಿರುವ ಮಿನಿ ಬಾಲಾಜಿ ಟೆಂಪಲ್ ಬಂದಿದ್ದೆ. ಅಲ್ಲಿ ವ್ಯೂ ಆಗಿರ್ಬೋದು, ಅಲ್ಲಿ ಫೆಸಿಲಿಟಿ ಎಲ್ಲ, ಈಗ ನಾವು ತಿರುಪತಿಗೆ 2-3 ಸರಿ ಹೋಗಿ ಬಂದಿದ್ದೆ. ಅಲ್ಲಿ ಏನಿದೆ ಅಲ್ಲ ಅದೇ ಥರದಲ್ಲೇ ಮಾಡಿರುವಂತಹ ಒಂದು ದೇವಸ್ಥಾನ ಇದು. ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ದೊಡ್ಡದಾಗಿರ್ಬೋದು, ಇದು ಸ್ವಲ್ಪ ಚಿಕ್ಕದಾಗಿರ್ಬೋದು. ಬಿಟ್ಟರೆ ಅಲ್ಲಿ ಹೇಗಿದೆ ಅಲ್ಲ ಅದೇ ಥರ A to Z ಹಾಗೇ ಮಾಡಿರೋದು. ಈಗ ಮೊಬೈಲಲ್ಲಿ ಹೇಗೆ ನಾವು ಹೊರಗಡೆ ಇಟ್ಟು ಆಮೇಲೆ ದರ್ಶನಕ್ಕೆ ಹೋಗೋದಾಗಿರ್ಬೋದು, ಪೂರ್ತಿ ನನಗನ್ಸಿದಾಗೆ ಅಲ್ಲಿ ಇಲ್ಲಿಗೆ ಡಿಫ್ರೆನ್ಸ್ ಏನೂ ಇಲ್ಲ, ಒಂದೇ ಥರದಲ್ಲೇ ಇದೆ. ಇಲ್ಲಿ ವ್ಯೂ ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ಹೋಗಿದ್ವಿ, ನೋಡಬೇಕಾದ್ರೆ ದೇವಸ್ಥಾನದ ವ್ಯೂ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ತಿರುಪತಿ ಈಗ ಪುನಾದಲ್ಲಿರೋರಿಗೆಲ್ಲ ತುಂಬ ದೂರ ಆಗುತ್ತೆ, ಅಲ್ಲೇ ಇರೋರಿಗೆ ಹತ್ತಿರಕ್ಕೆ ಸೇಮ್ ಅಲ್ಲಿದೇ ಅನುಭವ ಬರುವಂತಹ ಒಂದು ಟೆಂಪಲನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮಿನಿ ಬಾಲಾಜಿ ಟೆಂಪಲ್. ಇಲ್ಲಿ ಪೂಜಾರಿಗಳು ಆಂಧ್ರ ಪ್ರದೇಶದಿಂದ ಬಂದುಬಿಟ್ಟೆ ಇಲ್ಲಿ ಪೂಜೆ ಮಾಡೋದು ಅಂತ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿದೆ. ಇದು ಒಳಗಡೆ ಅಲಾವ್ ಇಲ್ಲ ಫೋನು, ಹಾಗಾಗಿ ಹೊರಗಡೆ ಹೇಗಿದೆ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಪೂರ್ತಿ ಸರೌಂಡಿಂಗು. ಈಗ ಆಮೇಲೆ ಈಗ ನಾವು 1 ಡೇ ಟ್ರಿಪ್ ಅಂತ ಪುನಾದಲ್ಲಿ ತೆಗೆದ್ರೆ ನಮಗೆ ಜೇಜೂರಿ, ದತ್ತ ಮಂದಿರ, ಮಿನಿ ಬಾಲಾಜಿ ಇವೆಲ್ಲ ನಾವು ಒಂದೇ ದಿನದಲ್ಲಿ, ಇಸ್ಕಾನ್ ಟೆಂಪಲ್ ಇವೆಲ್ಲ ಮಾಡ್ಕೋಬೋದು. ನಾನೀಗ ತುಂಬ ವೀಡಿಯೋಗಳನ್ನು ತೋರಿಸ್ತಾ ಇದ್ದೀನಿ. ನನಗೆ ರೀಸೆಂಟಾಗಿ ಹೋದಾಗ ಪುನಾದಲ್ಲಿ ಹೋದಾಗಿನ ಏನೇನು ನೋಡಿದ್ನಲ್ಲ ಅದರದ್ದೇ ಡೈಲಿ ಒಂದೊಂದು ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ ನೋಡಿ. ವ್ಯೂ ಮಾತ್ರ ತುಂಬ ಅದ್ಭುತವಾಗಿದೆ. ಯಾರಾದರೂ ಆ ಕಡೆ ಇರೋ ಖಂಡಿತ ಒಂದು ಸರಿ ಹೋಗಿ ಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಆವಾಗ ಸಂಜೆ ಹೊತ್ತು ಎಲ್ಲ ಇಲ್ಲೂ ಅದೇ ಪಲ್ಲಕ್ಕಿದು ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ. ಈ ಕಡೆ ಒಂದು ಮಂಟಪ ಇದೆ, ಏನಾದರೂ ಪ್ರೋಗ್ರಾಮ್ಗಳೆಲ್ಲ ನಡೆದ್ರೆ ಅಂತ ಈ ಕಡೆ ಇದೆ. ಆ ಕಡೆ ನಮಗೆ ಹಿಂದೆ ನಾವು ಬರಬೇಕಾದ್ರೇ ನಮಗೆ ಪುರಂದರಗಡ ಕಾಣಿಸುತ್ತೆ. ಇಲ್ಲಿದು ಸ್ವಲ್ಪ ದೂರ ಹೋಗಬೇಕಾದ್ರೆ ಆನ್ ದ ವೇ ಬರುತ್ತೆ ಅದು ನೋಡಿ. ಇವೆಲ್ಲ ತುಂಬ ಅದ್ಭುತವಾಗಿದೆ. ಸೇಮ್ ತಿರುಪತಿ ನೋಡಿದ ಹಾಗೇ ಆಗತ್ತೆ ನಮಗೆ. ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.